टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಡೀಸೆಲ್ ದರ ಇಳಿಕೆ ಆಗ್ರಹಿಸಿ ಲಾರಿ ಮಾಲೀಕರ ಮುಷ್ಕರ ರಾಜ್ಯಾದ್ಯಂತ ಲಾರಿ ಸಂಚಾರಕ್ಕೆ ಬ್ರೇಕ್ ಹಾಕಿರುವಂತಹ ಮಾಲೀಕರು ಸರ್ಕಾರದ ವಿರುದ್ಧ ಮುಷ್ಕರದ ಸಮರ ಸಾರಿದ್ದಾರೆ ಮಾಲೀಕರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿರುವಂತಹ ಲಾರಿ ಮಾಲೀಕರ ಸಂಘ ಡೀಸೆಲ್ ದರ ಕಡಿಮೆ ಮಾಡೋವರೆಗೂ ಕೂಡ ಮುಷ್ಕರವನ್ನ ಮುಂದುವರಿಸ್ತೀವಿ ಸೊ ಡೀಸೆಲ್ ದರ ಇಳಿಕೆ ಸೇರಿ ವಿವಿಧ ಬೇಡಿಕೆಗೆ ಆಗ್ರಹ ಮಾಡಲಾಗಿದೆ ರಾಜ್ಯಾದ್ಯಂತ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಲಾರಿಗಳ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ ಸೊ ಡೀಸೆಲ್ ದರ ಹೆಚ್ಚಳ ಜೊತೆಗೆ ಟೋಲ್ ದರವನ್ನು ಹೆಚ್ಚಳ ಮಾಡಿರುವುದು ಕೂಡ ಹಿಂಪಡಿಬೇಕು ಅಂತ ಒಂದಷ್ಟು ಬೇಡಿಕೆ ಇದೆ ಹಾಗೆ ಬಾರ್ಡರ್ ಚೆಕ್ ಪೋಸ್ಟ್ಗಳನ್ನು ತೆರವು ಮಾಡಬೇಕು ಅಲ್ಲಿ ಸುಲಿಗೆ ಆಗ್ತಾ ಇದೆ ಎಫ್ಸಿ ಶುಲ್ಕ ಕೂಡ ಅದರ ಹೆಚ್ಚಳವನ್ನು ಕೂಡ ಕೈ ಬಿಡಬೇಕು ಬೆಂಗಳೂರು ನಗರದಲ್ಲಿರುವಂಥ ನಿರ್ಬಂಧ ಏನಿದೆ ಅದನ್ನು ಸಡಿಲಿಕೆ ಮಾಡಬೇಕು ಅಂತ ಕೂಡ ಲಾರಿ ಮಾಲೀಕರು ಒತ್ತಾಯ ಮಾಡ್ತಿದ್ದಾರೆ ಡೀಸೆಲ್ ದರ ಏನಿದೆ ಅದರ ಒಂದು ಹೆಚ್ಚಳ ಆಗಬಾರ್ದು ಅಂತ ಹಿಂದಕ್ಕೆ ಪಡಿಬೇಕು ಅನ್ನೋದು ರಾಮಿ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಲಾರಿ ಮಾಲೀಕರು ಇವತ್ತಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನ ನೀಡಿದ್ದಾರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಸಹ ಬಂದ್ಗೆ ಉತ್ತಮವಾದಂತಹ ಬೆಂಬಲ ವ್ಯಕ್ತವಾಗಿದೆ ನಾನೀಗ ಮೈಸೂರಿನ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಇದ್ದೇನೆ ನೀವು ನೋಡ್ತಾ ಇರಬಹುದು ಈ ಟ್ರಕ್ ಟರ್ಮಿನಲ್ನಲ್ಲಿ ನೂರಾರು ಲಾರಿಗಳು ಬೆಳಗ್ಗೆಯಿಂದಲೂ ಸಹ ಸ್ಥಗಿತಗೊಂಡಿದ್ದಾವೆ ಯಾಕಂದ್ರೆ ಬೆಳಗಿನ ಹೊತ್ತು ಎಲ್ಲ ಲಾರಿಗಳ ಒಂದು ಮೂವ್ಮೆಂಟ್ ಆಗ್ತಾ ಇತ್ತು ಸೊ ಪ್ರತಿನಿತ್ಯ ಬೆಳಗಿನ ಜಾವ ಹೆಚ್ಚಿನ ಲಾರಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಸರಕನ್ನು ತೆಗೆದುಕೊಂಡು ಹೋಗ್ತಾ ಇದ್ವು ಆದರೆ ಇವತ್ತು ಮುಷ್ಕರದ ಹಿನ್ನೆಲೆಯಲ್ಲಿ ಎಲ್ಲ ಲಾರಿಗಳು ಅಂದ್ರೆ ನೂರಾರು ಲಾರಿಗಳು ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ನಲ್ಲಿ ನಿಂತಿದ್ದಾವೆ ಅಂದ್ರೆ ಇಲ್ಲಿಂದ ಯಾವುದೇ ಲಾರಿಗಳನ್ನ ಹೊರಗೆ ತೆಗೆಯುವಂತ ಕೆಲಸ ಆಗ್ತಾ ಇಲ್ಲ ಮುಷ್ಕರಕ್ಕೆ ಮೈಸೂರಿನ ಏನು ಲಾರಿ ಮಾಲೀಕರ ಸಂಘ ಮತ್ತೆ ಚಾಲಕರು ಸಹ ಸಂಪೂರ್ಣವಾದಂತಹ ಒಂದು ಬೆಂಬಲವನ್ನ ನೀಡಿದ್ದಾರೆ ಇದೇ ಕಾರಣಕ್ಕಾಗಿಯೇ ನೂರಾರು ಲಾರಿಗಳು ಇವತ್ತು ಇಲ್ಲೇ ಸ್ಥಗಿತಗೊಂಡಿದ್ದಾವೆ ಅಂದ್ರೆ ಯಾಕಂದ್ರೆ ಬೆಳಗಿನ ಹೊತ್ತು ಟ್ರಾಫಿಕ್ ಕಡಿಮೆ ಇರ್ತದೆ ಹೀಗಾಗಿ ಸರಕನ್ನ ತೆಗೆದುಕೊಂಡು ಹೋಗುವಂತಹ ಲಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಂದ ಹೊರಡ್ತಾ ಇದ್ವು ಆದ್ರೆ ಇವತ್ತು ಯಾವುದೇ ಕಾರಣಕ್ಕೂ ನಾವು ಲಾರಿಗಳನ್ನ ರಸ್ತೆಗೆ ಬಿಡೋದಿಲ್ಲ ಅಂತೇಳಿ ಮುಷ್ಕರವನ್ನು ಆರಂಭಿಸಿದ್ದಾರೆ ಮತ್ತೆ ವಿವಿಧ ಬೇಡಿಕೆಗಳ ಒಂದು ಸೂಚನಾ ಫಲಕವನ್ನ ಪ್ರತಿಯೊಂದು ಲಾರಿಯಲ್ಲೂ ಸಹ ಅಂಟಿಸುವಂತ ಕೆಲಸವನ್ನು ಮಾಡಿದ್ದಾರೆ ಟ್ರಕ್ ಟರ್ಮಿನಲ್ನ ಉಸ್ತುವಾರಿ ನಮ್ಮ ಜೊತೆಗಿದ್ದಾರೆ ಸರ್ ಸಾಮಾನ್ಯವಾಗಿ ಇಲ್ಲಿ ಎಷ್ಟು ಲಾರಿಗಳು ನಿಂತ್ಕೋತವೆ ಇವತ್ತು ಮುಷ್ಕರ ಇರೋದ್ರಿಂದ ಎಷ್ಟು ಲಾರಿಗಳಿದಾವೆ ಸರ್ ದಿನನಿತ್ಯ ಸಾಮಾನ್ಯವಾಗಿ ಒಂದು 50 ರಿಂದ 60 ಲಾರಿ ನಿಂತ್ಕೊಳ್ತಿದ್ದಾರೆ ಸರ್ ಇವತ್ತು 100 ಲಾರಿಗಳು ನಿಂತಿದೆ ಮೂವ್ಮೆಂಟ್ ಹೇಗಿದೆ ಸರ್ ದಿನನಿತ್ಯ ಟ್ರಾಫಿಕ್ ಕಮ್ಮಿ ಇರೋದ್ರಿಂದ ಮೂವ್ಮೆಂಟ್ ಆಗ್ತಿತ್ತು ಇವತ್ತು ಒಂದು ಗಾಡಿನೂ ಹೋಗಿಲ್ಲ ಸರ್ ಬೆಳಿಗ್ಗೆಯಿಂದ ಒಂದು ಗಾಡಿನೂ ಇಲ್ಲ ಬೆಂಬಲ ನೀಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸರ್ ಚಾಲಕರು ನಮ್ಮ ಜೊತೆಗಿದ್ದಾರೆ ಸೊ ಇವತ್ತು ಏನು ಮುಷ್ಕರಕ್ಕೆ ಬೆಂಬಲವನ್ನ ನೀವು ನೀಡ್ತಾ ಇದ್ದೀರಾ ಹೇಗೆ ಅಂತ ಹೌದು ನಾವು ನೀಡ್ತಾ ಇದ್ದೀವಿ ಹೌದು ನಮ್ಗಾಗುತ್ತೆ ಎಲ್ರಿಗೂ ಆಗುತ್ತೆ ಅಲ್ವಾ ಹಂಗೆ ನಾವು ಲೋಡ್ಗೆ ಹೋಗ್ಬೇಕಾಯ್ತು ಮಂಗ್ಳೂರ್ಗೆ ಇವಾಗ ಈಗ ನಮಗೆ ಎಲ್ಲೂ ಲೋಡ್ ಕೊಡ್ತಾನೂ ಇಲ್ಲ ನಮ್ಮ ಆಫೀಸ್ ಗಾಡಿಗಳು ಲೋಡು ಕೊಡ್ತಾ ಇಲ್ಲ ಎಲ್ಲೂ ಯಾಕೆ ಎಲ್ಲ ಸ್ಟ್ರೈಕ್ ಮಾಡಿದ್ರೆ ನಾನು ಒಬ್ಬ ಎತ್ತಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲ ನಿಲ್ಲಿಸಿದ್ದೀವಿ ಈಗ ಏನು ಅವತ್ತಿಂದ ಇವತ್ತವರೆಗೂ ಏನು ಡೀಸೆಲ್ ರೇಟು ಜಾಸ್ತಿ ಆಗ್ತಲೇ ಇದೆ 50 ರೂಪಾಯಿ ಬಾಡಿಗೆ ಇದ್ದಾಗ ನಾವು ಏನು ಗಾಡಿ ಓಡಿಸ್ತಾ ಇದೀವೋ ಇವತ್ತು 91 ರೂಪಾಯಿ ಆಗಿದ್ದು ಅದೇ ಡೀಸೆಲ್ ರೇಟಿಗೆ ಓಡಿಸ್ತಾ ಇದೀವಿ ಬಾಡಿಗೆ ಮಾತ್ರ ಹೆಚ್ಚಾಗಿ ಮಾಡ್ತಾ ಇಲ್ಲ ಇವಾಗ ಟೋಲ್ ಗೇಟು ಡೀಸೆಲ್ ಮಾತ್ರ ಏರ್ಸ್ಕೊ ಹೋಗ್ತಾ ಇದೆ ಡ್ರೈವರ್ಗೆ ಓನರ್ಗೆ 10 ರೂಪಾಯಿ ದುಡ್ಡು ಉಳಿತಾ ಇಲ್ಲ ಓನರ್ ಜೊತೆ ಒಂದು ಟೈರ್ ಹಾಕ್ಸ್ಬೇಕು 55,000 25,000 ರೂಪಾಯಿ ಇದ್ದಾಗ ಅದೇ ಬಾಡಿಗೆ ಇತ್ತು ಇವತ್ತು 55,000 ಇದ್ದರೂ ಅದೇ ಬಾಡಿಗೆ ಇದೆ ಹಂಗಾಗಿ ಏನು ಕೊಡ್ಸೋಕ್ಕಾಗುತ್ತೆ ನಾವು ಅದಕ್ಕೋಸ್ಕರ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಇದು ಲಾರಿ ಮಾಲೀಕರ ಮತ್ತೆ ಚಾಲಕರ ಸ್ಪಷ್ಟವಾದಂತಹ ಮಾತುಗಳು ಒಂದು ಕಡೆ ಎಲ್ಲೋ ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿಯಾಗಿ ಕೇಂದ್ರ ರಾಜ್ಯದ ತಿಕ್ಕಾಟದಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ಬಗೆಹರಿಯುವವರೆಗೂ ಸಹ ಯಾವುದೇ ಕಾರಣಕ್ಕೂ ಲಾರಿಯನ್ನ ಚಲಾಯಿಸೋದಿಲ್ಲ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ನಾವು ಲಾರಿಯನ್ನ ಚಲಾಯಿಸ್ತೇವೆ ಅನ್ನೋ ಸ್ಪಷ್ಟವಾದಂತಹ ಉತ್ತರವನ್ನ ಎಲ್ಲರೂ ಸಹ ನೀಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ TV9 ಮೈಸೂರು